ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಹಿ ಗುಂಬಳದ ಕಾಯಿ ರಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಇಲ್ಲೊಂದು ಅರ್ಧ ಕುಂಬಳಕಾಯಿ ಹೋಳಿದೆ, ಇದನ್ನು ನಾನು ಇವತ್ತು ಕಾಯಿ ರಸಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕಾಯಿ ರಸ ಮಾಡಲಿಕ್ಕೆ ನಾನು ಇಷ್ಟು ಸಣ್ಣದಾಗಿ ಕುಂಬಳದ ಹೋಳುಗಳನ್ನು ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ 1-2 ನಿಮಿಷ ಹುರಿದು ಬೇಯಿಸ್ಕೊಳ್ಳೋಣ. ಬಾಣಲಿಗೆ 1 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಹಚ್ಚಿಟ್ಕೊಂಡಿರೋ ಕುಂಬಳದ ಹೋಳುಗಳನ್ನು ಹಾಕ್ಕೊಂಡು ರುಬ್ಕೋಬೇಕು. 1-2 ನಿಮಿಷ ರುಬ್ಕೋಬೇಕು. ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಉಪ್ಪು 1/4 ಸ್ಪೂನ್ ಹಾಕ್ಕೊಳ್ಳೋಣ. ಹೋಳು ಬೇಯೋಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾಯಿ ರಸಕ್ಕೆ ಬೇಕಾದ ಮಸಾಲೆ ಹುರ್ಕೊಳ್ಳೋಣ. ಈಗ ಅದಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಕೆಂಪಾಗೋ ಥರ ಹುರ್ಕೋಬೇಕು. 2 ಲವಂಗ, ಒಂದು ಇಂಚು ಚಕ್ಕೆಯಲ್ಲಿ ತುಂಡು ಮಾಡ್ಕೊಂಡಿದ್ದೇನೆ, ಸಣ್ಣ ಸಣ್ಣ ತುಂಡು. ಎರಡು ಒಣಮೆಣಸು ಹಾಕ್ಕೊಳ್ಳೋಣ. ಈಗ 1 ಹಿಡಿಯಷ್ಟು ತೆಂಗಿನ ತುಂಡು ಹಾಕ್ಕೋತಾ ಇದ್ದೀನಿ. ಬೇಕಾದ್ರೆ ಇನ್ನೊಂಚೂರು ಜಾಸ್ತಿನೂ ಹಾಕ್ಕೋಬೋದು ತೆಂಗಿನಕಾಯಿ. ಇನ್ನೊಂದು ಸಲ ಕೈ ಆಡಿಸಿ ಒಲೆ ಆಫ್ ಮಾಡ್ಕೊಳ್ಳೋಣ. ಮಸಾಲೆ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು, ಅಲ್ಲೇ ಬಿಸಿ ಆರಿದೆ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. 1 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ಹರ್ಕೊಂಡಾಗಿದೆ. ನಾನು ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೆ, ಅದರ ರಸ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕುಂಬಳದ ಹೋಳುಗಳು ಬೆಂದಿದೆಯಾ ನೋಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ಹೋಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಒಂಚೂರು ಹಾಕ್ಕೊತಾ ಇದ್ದೀನಿ ನಾನು. ಬೆಲ್ಲ 1 ತುಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಿಹಿ ಇರಬೇಕಿದು. ಈಗ ಹರ್ಕೊಂಡಿದ್ದ ಮಸಾಲೆ ಹಾಕ್ಕೊಂಡ್ಬಿಡೋಣ. ಈಗ ಒಂಚೂರು ಹಿಂಗೆ ಹಾಕ್ಕೊಳ್ಳೋಣ. ಮಸಾಲೆ ಹುರಿಯುವಾಗಲೇ ಹಿಂಗೆ ಹಾಕ್ಕೋಬೇಕಿತ್ತು, ನಾನು ಹಾಕ್ಕೊಳ್ಳಿಲ್ಲ. ಗಟ್ಟಿ ಹಿಂಗಿಲ್ಲದ ಕಾರಣ ನಾನು ಹಾಕ್ಕೊಳ್ಳಿಲ್ಲ, ಪುಡಿ ಹಿಂಗೆ ಬೇಡ ಅಂತ. ಈಗ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. 4-5 ಕರಿಬೇವಿನ ಎಲೆ, ಈ ಹೋಳು ಬೇಕಾದ್ರೆ ಇನ್ನೊಂಚೂರು ದೊಡ್ಡದು ಮಾಡ್ಕೋಬೋದು. ನಾನು ಕಾಯಿ ರಸಕ್ಕೆ ಅಂತ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲ ಆಫ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂಚೂರು ಸಾಸಿವೆ, ಜೀರಿಗೆ, ಒಣಮೆಣಸು, ಒಂಚೂರು ಹಿಂಗು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಕುಂಬಳದ ಒಂದು ಕಾಯಿ ರಸ ತಯಾರಾಗಿದೆ. ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.